ನಿಮ್ಮ ಅಶ್ವವೇಗ ಒಂದು ಸಮೀಕ್ಷೆಯನ್ನ ಮಾಡಿದೆ. ಯಾವ ಕುರಿತಾಗಿ? ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ವಿನ್ ಆಗಬಹುದು ಅಂತ ನಾವು ನಡೆಸಿದ ಸಮೀಕ್ಷೆಯಲ್ಲಿ ಅಚ್ಚರಿಯ ಉತ್ತರ ಏನು ಬರಲಿಲ್ಲ. ನೀವೆಲ್ಲ ಎಣಿಸ್ಕೊಂಡ ಹಾಗೆ ವಿನ್ನರ್ ಯಾರಾಗ್ತಾರೆ ಅನ್ನುವಂಥ ವಿಚಾರದ ಕುರಿತಾಗಿ ಗಿಲ್ಲಿಯೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ. ಅಶ್ವವೇಗ ಸಮೀಕ್ಷೆಯಲ್ಲಿ ಗಿಲ್ಲಿಗೆ ಭರ್ಜರಿ ಜಯ ಲಭ್ಯವಾಗಿದೆ. ಸಮೀಕ್ಷೆಯಲ್ಲಿ ಇತರ ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗಿಲ್ಲಿ ಬಹಳ ಮುಂದುವರೆದಿದ್ದಾರೆ. ಬಿಬಿಕೆ ವಿನ್ನರ್ ಯಾರಾಗಬೇಕು ಎಂದು ನಾವು ಸಮೀಕ್ಷೆಯನ್ನು ನಡೆಸಿದ್ವಿ. ಈ ಸಮೀಕ್ಷೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವವೇಗ ಸಮೀಕ್ಷೆ ನಡೆಸಿತ್ತು. 76% ಜನರು ಗಿಲ್ಲಿ ನಟನಿಗೆ ವೋಟ್ ಮಾಡಿದ್ದಾರೆ. ಬಿಬಿಕೆ ಸ್ಪರ್ಧಿ ಅಶ್ವಿನಿ ಗೌಡಗೆ 8% ಮಾತ್ರ ಎಕ್ಸ್ಪೆಕ್ಟೆಡ್. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಮತ್ಯಾರು ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ. ಗಿಲ್ಲಿಗೆ ಈ ಸಮೀಕ್ಷೆಯಲ್ಲಿ ಭರ್ಜರಿ ಜಯ ಲಭ್ಯವಾಗುತ್ತೆ. ಸಮೀಕ್ಷೆಯಲ್ಲಿ ಇತರೆ ಸ್ಪರ್ಧಿಗಳನ್ನ ಹಿಂದಿಕ್ಕಿದ್ದಾರೆ ಗಿಲ್ಲಿ. ಸೊ ಇದರ ಅರ್ಥದಲ್ಲಿ ಇನ್ ಕೇಸ್ ಆಫ್ ವೋಟಿಂಗ್ ವೈಸ್ ನೋಡಿದ್ರು ಕೂಡ ಬಿಗ್ ಬಾಸ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಸುಮಾರು 72% ಗಿಲ್ಲಿಗೆ ಮತ ಹೋಗುತ್ತೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ನೋಡಿ, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪರ್ಸೆಂಟೇಜ್ ಲೆಕ್ಕದಲ್ಲಿ. ಗಿಲ್ಲಿ 76%, ರಕ್ಷಿತಾ ಶೆಟ್ಟಿ 15%, ರಘು 3%, ಅಶ್ವಿನಿ ಗೌಡ 8%. ಸೊ ಈ 4 ಜನ ಕಂಟೆಸ್ಟೆಂಟ್ಗಳ ಫೋಟೋಗಳನ್ನು ಹಾಕಿ ನಾವು ಸಮೀಕ್ಷೆಯನ್ನು ಮಾಡಿದ್ವಿ, ಯಾರು ಗೆಲ್ಲಬಹುದು ಅಂತ ಹೇಳಿ. ಈ ಸಮೀಕ್ಷೆಯಲ್ಲಿ 76% ಮತವನ್ನು ಗಳಿಸಿಕೊಂಡವರು ಗಿಲ್ಲಿ ನಟ. ಇನ್ನು ರಕ್ಷಿತಾ ಶೆಟ್ಟಿ 15% ಮತ್ತು ಅಶ್ವಿನಿ ಗೌಡ 8% ಹಾಗೂ ರಘು 3% ಅನ್ನು ಗೆದ್ದಿದ್ದಾರೆ. ಇದೇ 4 ಜನ ಫೈನಲಿಸ್ಟ್ ಆಗುವ ಸಾಧ್ಯತೆಗಳು ಕೂಡ ಇವೆ. ಗಿಲ್ಲಿ ನಟನಿಗೆ ಬಹುತೇಕ ಎಲ್ಲರೂ ಕೂಡ ವೋಟ್ ಹಾಕಿದ್ದಾರೆ. 76% ಅಂದ್ರೆ ಅದೇನು ಸಣ್ಣ ವಿಚಾರ ಅಂತೂ ಅಲ್ವೇ ಅಲ್ಲ. ಸೊ ಗಿಲ್ಲಿ ಇಸ್ ಬ್ಯಾಕ್ ವಿತ್ ಎ ಬ್ಯಾಂಗ್. ಸಮೀಕ್ಷೆಯಲ್ಲಿ ಇತರ ಸ್ಪರ್ಧಿಗಳನ್ನ ಹಿಂದಿಕ್ಕಿದ್ದಾರೆ ಗಿಲ್ಲಿ ನಟ. ಮತ್ತಷ್ಟು ಅಪ್ಡೇಟ್ಗಳನ್ನ ನೀಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯದೇ ಹವಾ ಮೇಂಟೈನ್ ಆಗ್ತಾ ಇದೆ. ಎಲ್ಲೂ ನೋಡಿದ್ರು ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸಮೀಕ್ಷೆಯಲ್ಲಿ ಗಿಲ್ಲಿಗೆ ಗೆಲುವು, ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರಂತೆ. ಗಿಲ್ಲಿ ನಟನ ಗೆಲುವಿಗೆ ಜಾಲತಾಣದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ವೀಕ್ಷಕರ ಗಮನ ಸೆಳೆತಾ ಇದೆ ಈ ಅಶ್ವವೇಗ ಸಮೀಕ್ಷೆ. ಅತಿ ಹೆಚ್ಚು ಶೇರ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಗಿಲ್ಲಿಯದ್ದೇ ಹವಾ ಅನ್ನೋದು ಸ್ಪಷ್ಟವಾಗಿ ನಮ್ಮ ಸಮೀಕ್ಷೆಯ ಮುಖಾಂತರ ಗೊತ್ತಾಗ್ತಾ ಇದೆ. ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನೀವು ಕೇಳಿದ್ರೆ ನಾವು ಹೇಳ್ತೀವಿ, ಕೇಳಿ. ಗಿಲ್ಲಿ 72% ಅವರಿಗೆ ಮತ ಹೋಗಿರೋದ್ರಿಂದ ಗಿಲ್ಲಿಯೇ ಗೆಲ್ತಾರೆ. ಅದನ್ನ ಬಿಟ್ರೆ ರಕ್ಷಿತಾ ಶೆಟ್ಟಿ 15%, ಅಶ್ವಿನಿ 8% ಮತ್ತು ರಘು 3%. ಸಮೀಕ್ಷೆಯ ರಿಸಲ್ಟ್ ಅನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ, ಅನೌನ್ಸ್ ಮಾಡ್ತಾ ಇದ್ದೀವಿ. ಬಿಗ್ ಬಾಸ್ ವಿನ್ನರ್ ನನ್ ಅದರ್ ದೆನ್ ಗಿಲ್ಲಿ ನಟ. ಏನೋ ಅಶ್ವಿನಿ ಗೌಡಗೆ 8% ಬಂದಿರುವಂಥದ್ದು ಮತ್ತು ರಕ್ಷಿತಾಗೆ 15% ಬಂದಿದೆ. ಬಹುಶಃ ಆರಂಭದ ದಿನಗಳಿಂದಲೂ ಕೂಡ ಇವತ್ತಿನವರೆಗೆ ಈ ಗಿಲ್ಲಿ ನಟ ಕೊಟ್ಟಂತ ಎಂಟರ್ಟೈನ್ಮೆಂಟ್ ಇದೆಯಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಅದು ನಿಜಕ್ಕೂ ಕೂಡ ಅದ್ಭುತ ಅಂತಾನೆ ಹೇಳ್ಬಹುದು. ಈ ಬಾರಿಯ ಸೀಸನ್ನಲ್ಲಿ ಬಿಗ್ ಬಾಸ್ ನೋಡೋದಕ್ಕಿಂತ ಎಲ್ಲರೂ ಹೆಚ್ಚಾಗಿ ಗಿಲ್ಲಿಯನ್ನು ನೋಡೋದಕ್ಕೋಸ್ಕರ ಕೂತ್ಕೊಳ್ತಾ ಇದ್ರು. ಇನ್ನು ವಿಚಾರದ ಕುರಿತಾಗಿ ಅವರ ಸ್ನೇಹಿತ, ಅವರ ಗಿಲ್ಲಿಯ ಅಭಿಮಾನಿ ಸೂರ್ಯವಂಶಿ ಅವರು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸೂರ್ಯವಂಶಿ ಅವರೇ, ಕೇಳಿಸ್ತಾ ಇದೆಯಾ? ನಮಸ್ತೆ ಸರ್. ನಮಸ್ತೆ. ಕಂಗ್ರಾಚುಲೇಷನ್ಸ್, ನಿಮ್ಮ ಗಿಲ್ಲಿಯೇ ಗೆಲ್ತಾರೆ. ಅಶ್ವವೇಗ ನಡೆಸಿದಂತ ಸಮೀಕ್ಷೆ ಸರ್, ಸಾವಿರಾರು ಮಂದಿ ವೋಟ್ ಮಾಡಿದ್ರು. ಇದರಲ್ಲಿ ಸುಮಾರು 72% ಬರೋಬ್ಬರಿ 72% ಗಿಲ್ಲಿಗೆ ಮತ ಬಿದ್ದಿದೆ ಸರ್. ಹೇಗನ್ನಿಸ್ತಾ ಇದೆ? ಅದಕ್ಕೆ ಸೀನಿಂದ ಕೇಳಿ ನಾವು ಕನ್ಸ್ಕೊಂಡಿದ್ದು ಅದೇ, ನಾವು ಮಾಡ್ಬೇಕು ಅಂತ ಹೊರಟಿದ್ದು ಅದೇ.
ಏನೋ ದೇವ್ರ ಕೃಪೆಯಿಂದ ಮತ್ತೆ ದೇವ್ರ ದಯಿಂದ ಅದೆಲ್ಲ ಈಡೇರ್ತಾ ಇದೆ. ಎಸ್ಪೆಷಲಿ ನಾವು ತುಂಬಾ ದಿನ ಕಷ್ಟ ದಿನಗಳನ್ನ ಕಳೆದಿರೋದು, ಹ್ಮ್ ಇವತ್ತು ಅದನ್ನೆಲ್ಲ ಮೆಲ್ಕ್ ಆಗ್ತಾ ಇರ್ತೀನಿ ನಾನು. ಯಾಕಂದ್ರೆ ನಾವ್ ಈ ಸಮಸ್ಯೆ ಎಷ್ಟೋ ಸಲ ನಾವೆಲ್ಲ ಬಿಗ್ ಬಾಸ್ ಹೋಗ್ತೀವ, ನಮ್ಗೆ ಆ ಕೆಪಾಸಿಟಿ ಇದೆ ಅಂತ ನಾವೇ ಮಾತಾಡ್ಕೊತೀವಿ. ಹ್ಮ್ ಹಂಗಾಗಿ ಇವತ್ತೊಂದ್ ಹೆಜ್ಜೆ ಇಟ್ಟಿದ್ದೇನೆ, ಬಟ್ ಅದು ಇತಿಹಾಸ ಆಗಿಲ್ಲ, ಚರಿತ್ರೆ ಆಗ್ಬಿಟ್ಟಿದೆ ಬಿಡಿ. ಅಲ್ಲ ಸರ್, ಏನು ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಬಿಗ್ ಬಾಸ್ ನೋಡುವಾಗ ಈ ಒಂದಿಷ್ಟು ಕಾಂಪಿಟೇಷನ್ಗಳು ಇರ್ತಾ ಇತ್ತು. ಇಲ್ಲ ಅವ್ರು ಗೆಲ್ಬಹುದು, ಇವ್ರು ಗೆಲ್ಬಹುದು, ಅವ್ರು ಗೆಲ್ಬಹುದು, ಇವ್ರು ಇದು ಹಂಗಲ್ಲ ಸರ್. ಮೊದಲನೇ ವಾರದಿಂದ ಶುರುವಾಗ್ಬಿಟ್ಟಿದೆ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳಿ. ಅದ್ರ ಜೊತೆಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಕೂಡ ಬಂದ್ಬಿಟ್ಟಿದಾರಂತೆ. ಅದೆಷ್ಟೋ ದೊಡ್ಡ ನಾಯಕರಿಗೂ ಇಲ್ಲದೆ ಇರುವಂತಹ ಫಾಲೋವರ್ಸ್ ನಿಮ್ಮ ಫೇವರೇಟ್ ಗಿಲ್ಲಿಗೆ ಬಂದಿದೆ. ಹೆಂಗ ಅನಿಸ್ತಾ ಇದೆ ಈಗ? ಸರ್, ಅದು ದೇವ್ರ ಕೃಪೆ ಅಂತ ಹೇಳಿದ್ನಲ್ಲ ಸರ್. ಒಬ್ಬ ವ್ಯಕ್ತಿತ್ವ ಇವೆರಡು ಇಂಪಾರ್ಟೆಂಟ್ ಆಗುತ್ತೆ. ಗಿಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಬ್ಬ ಸ್ನೇಹಿತ. ಎಸ್ಪೆಷಲಿ ನಾನು ಅವರು ಸುಮಾರು ದಿನ, ಒಂದ್ 7 ವರ್ಷ ಅವರು ನಾವು ಸ್ನೇಹ ಕಳೆದಿದ್ದೀವಿ. ಒಂದೇ ರೂಮ್, ಒಂದೇ ತಟ್ಟೆ ತಿಂದಿದ್ದೀವಿ, ಒಂದೇ ಜಾಗದಲ್ಲಿ ಮಲಗಿದ್ದೀವಿ. ಇದಕ್ಕಿನ್ನ ಹ್ಯಾಪಿ ನ್ಯೂಸ್ ಇನ್ನೊಂದು ಏನಿಲ್ಲ ಸರ್. ನಾನು ಈಗ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, 1 ಮಿಲಿಯನ್ ಅಂತ ನನಗೆ ಮೆಸೇಜ್ ಬಂದಾಗೆ ಈಗ ಸ್ಟೇಟಸ್ ಹಾಕ್ಬೇಕು, ಕರೆಕ್ಟ್ ಆಗಿ ಫೋನ್ ಮಾಡ್ಬಿಟ್ರಿ. ಏನ್ ಸರ್, ಇನ್ನು ಗಿಲ್ಲಿ ಹೊರಗೆ ಬಂದ್ರ ಮೇಲೆ ಹಂಗೆ ನಾರ್ಮಲ್ ಸ್ನೇಹಿತನಾಗಿ ಇರ್ತಾರಾ ಅಥವಾ ಸೆಲೆಬ್ರಿಟಿ ಆಗಿ ನಿಮ್ನೆಲ್ಲ ದೂರ ಮಾಡ್ತಾರ ಅನ್ಸುತ್ತಾ? ನಮ್ಗೆ ಎಲ್ಲೋ ಇನ್ಸ್ಪಿರೇಷನ್ ಏನಪ್ಪಾ ಅಂತ ಹೇಳಿದ್ರೆ ದಿಗ್ಗಜರು. ದಿಗ್ಗಜರು ಸಿನಿಮಾ ಇದೆಯಲ್ಲ, ದಿಗ್ಗಜರು ಕುಚುಕು, ಅದೇ ರೀತಿ ಇನ್ಸ್ಪಿರೇಷನ್ ನಮಗೆ. ಬಹುಶಃ ನಾವ್ ಯಾವ ತರ ಸ್ಟಾರ್ಟ್ ಮಾಡಿಲ್ಲ, ಯಾಕಂದ್ರೆ ಗಿಲ್ಲಿ ಹತ್ರ ವ್ಯತ್ಯಾಸಗಳು ಇದುವರೆಗೂ ನಾನು ಕಂಡಿಲ್ಲ. ಅವನು ದುಡ್ಡು ಮಾಡಿದ್ಮೇಲೆ ಚೇಂಜಸ್ ಆಗ್ಬಿಡ್ತಾನೆ, ಅಥವಾ ಹಂಗಾಗ್ಬಿಡ್ತಾನೆ ಹಿಂಗಾಗ್ಬಿಡ್ತಾನೆ, ಯಾವ್ದು ಕಂಡಿಲ್ಲ. ಅವ್ನ ಕಾರ್ ತಕ್ಷಣ ಎಕ್ಸ್ಪೆಕ್ಟ್ ತಕ್ಷಣ ಏನು ಚೇಂಜಸ್ ಆಗಿಲ್ಲ. ಹಿಂಗಾಗಿ ನನ್ಗೇನ್ ಆ ತರದ್ದು ಒಂದು ಡೌಟ್ ಇಲ್ಲ. ಅಕಸ್ಮಾತ್ ಏನಾದ್ರು ಆ ತರದ್ದು ಏನಾದ್ರು ಚೇಂಜ್ ಗಿಂದ ಏನ್ ಆಗ್ತಾನೆ ಅಂತ ಹೇಳಿದ್ರೆ, ಸೊ ಬಹುಶಃ ನಾವು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಆ ತರ ಸಂದರ್ಭಗಳು ಯಾವ್ದು ಬರಬಾರ್ದು ಅಂತ ಅನ್ಕೊಂಡಿದೀವಿ. ನೋಡೋಣ ಸರ್. ಅಲ್ಲ, ನೀವು ಸ್ನೇಹಿತರಾಗಿ ಉಳಿತೀರಿ ಅನ್ನೋದಕ್ಕೆ ನಾನೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ನಿಮ್ಗೆ ಮಾಡ್ತೀರಾ? ಹೇಳಿ. ಗಿಲ್ಲಿ ಗೆದ್ದು ಹೊರಗಡೆ ಬಂದ್ರು ಕೂಡಲೇ ನೀವು ಅಶ್ವವೇಗ ಆಫೀಸಿಗೆ ಕರ್ಕೊಂಡು ಬರ್ಬೇಕು ಅವ್ರನ್ನ. ನೀವು ಕರ್ಕೊಂಡು ಬಂದ್ರಿ ಅಂದ್ರೆ ನೀವಿಬ್ರು ಕೂಡ ಸ್ನೇಹಿತರು ಹೌದು ಅಂತ ನಾವು ಒಪ್ಕೊಳ್ತೀವಿ. ಆಗ ನೋಡಿ, ಒಂದ್ ಹೇಳ್ತೀನಿ ಏನಪ್ಪಾ ಅಂದ್ರೆ, ಅಲ್ಲಿಂದ ಬಂದ್ಮೇಲೆ ನಿಮ್ಗೆ ಅಶ್ವವೇಗ ಚಾನಲ್ ಖಂಡಿತ ಬರ್ತೀವಿ. ಬಟ್ ಗೆದ್ದೇಟ್ಗೆ ಇಮಿಡಿಯೇಟ್ ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು 1 ವೀಕ್ ಬರಕ್ಕಾಗಲ್ಲ, 1-2 ದಿನ ಬರಕ್ಕಾಗಲ್ಲ. ಯಾಕಂದ್ರೆ ಪ್ರೋಟೋಕಾಲ್ಗಳಿರುತ್ತೆ. ನಮ್ಮ ಚಾನಲ್ ಇಂದ ಹೋಗಿ ಇಂಟರ್ವ್ಯೂ ಮಾಡ್ತಾರೆ. ಆದ್ರೆ ಗೆಲ್ಲೋದಂತೂ ಖಚಿತ ಅಂತ ಅನ್ಸ್ಬಿಟ್ಟಿದೆ ಸರ್. ಈ ಸಂದರ್ಭದಲ್ಲಿ ಗಿಲ್ಲಿ ಜೊತೆ ಯಾವ್ದಾದ್ರು ಒಂದು ಘಟನೆ ಮೆಲುಕು ಹಾಕ್ಬೇಕು, ನೆನ್ಪು ಮಾಡ್ಕೊಳ್ಬೇಕು ಅಂತ ಏನಾದ್ರು ಅನಿಸ್ತಾ ಇದೆಯಾ? ಖಂಡಿತ ನೆನ್ಪು ಮಾಡ್ಕೊತೀನಿ. ಯಾಕಂದ್ರೆ ನಾನು ನಿಮ್ಮ ಚಾನಲ್ ಅವರು ನನ್ನ ಇಂಟರ್ವ್ಯೂ ಮಾಡಕ್ ಬಂದಾಗ ಚಂದನ್ ಅವ್ರು ಯಾರೋ ಒಬ್ರು ಬಂದಿರುತ್ತೆ, ಅವ್ರಿಗೆಲ್ಲ ಕೆಲವು ವಿಷಯಗಳು ಹೇಳಿದ್ವಿ. ಇವತ್ತು ಅದನ್ನೆಲ್ಲ ನಾವು ಏನ್ ಹೇಳ್ತಾರಲ್ಲ, ಸಿಂಪತಿ ಕಾರ್ಡ್ ತರ ಯೂಸ್ ಮಾಡ್ಕೊಬಿಡ್ತೀವಿ, ಅದನ್ನೆಲ್ಲ ತೋರಿస్తే ಬೇಡ. ಬಟ್ ನಾನು ಅವನು ನೆರೆಸಿದ್ದೇನಪ್ಪ ಅಂತ ಹೇಳಿದ್ರೆ, ಒಂದು ಟೈಮ್ಲಿ ರಾಗಿ ಅಂಬಲಿ ಕುಡಿದು ಮಲಗಿರೋದಂತೂ ಖಂಡಿತ. ಅದು ಕೊರೋನಾ ಟೈಮ್ಲಿ 2020 ಆ ಸಮಯ. ಹಂಗೆಲ್ಲ ಗೊತ್ತಿರ್ಬೇಕು. ಪಾಕೆಟ್ ಅಲ್ಲಿ ಕೊಡ್ತಿದ್ರು ರೈಸ್ ಗೀಸು ಬೇಳೆ ಎಲ್ಲ, ತುಂಬಾ ಪ್ರಾಬ್ಲಮ್ ಇರೋರಿಗೆ. ರೋಡ್ ಅಲ್ಲಿ ಬರೋದು ಏರಿಯಾದವ್ರು BBMP ಅವರೆಲ್ಲ ಕೊಡ್ತಾ ಇದ್ರು. ಅವತ್ತಿನ ದಿನದಲ್ಲಿ ನಮ್ಮ ಹತ್ರ ಏನ್ ಇರಲಿಲ್ಲ. ಕೂಡಿನಂತೆ ಮನೇಲಿರೋ ಎಲ್ಲ ರೇಷನ್, ಅಕ್ಕಿ, ರಾಗಿ, ಹಿಟ್ಟು, ಬೇಳೆ ಎಲ್ಲ ಹುಳಾಗ್ಬಿಟ್ಟು, ಹೀಗಾಗಿ ಅವತ್ತೊಂದ್ ದಿನ ಜಲ್ದಿ ಹಿಡಿದ್ಬಿಟ್ಟು ಕುಡಿದ್ವು. ನಾನು 2 ಲೋಟ ಅಂಬ್ಲಿ ಕುಡ್ದೆ, ಅವನು 2 ಲೋಟ ಅಂಬ್ಲಿ ಕುಡ್ದ. ಅದ್ರಲ್ಲಿ ಮಲಗಿದ್ವಿ. ಅಲ್ಲಿಂದ ದೇವ್ರ ಹತ್ರ ಬೇಡ್ಕೊಂಡ್ವಿ. ಬಹುಶಃ ದೇವ್ರ ಹತ್ರ ಬೇಡ್ಕೊಂಡ್ಮೇಲೆ ನಮ್ ಕನಸೆಲ್ಲ ಏನೋ ಸತಾಸ್ತೊಂದು ಏನೋ ಗೊತ್ತಿಲ್ಲ. ಹಂಗಾಗಿ ಅಲ್ಲಿಂದ ಒಂದ್ ಬೆಟರ್ ಲೈಫ್ ಬರ್ತಾ ಇದೀವಿ. ಸೊ ಮುಂದೆ ನಮ್ದೆಲ್ಲ ದೊಡ್ಡ ಕನಸಿದೆ ಸ್ವಲ್ಪ, ಅದನ್ನೆಲ್ಲ 100% ಮಾಡ್ಬೇಕು. ಅಂಬಲಿ ಕುಡ್ದು ಗಂಜಿ ಕುಡ್ಕೊಂಡು ಬದುಕಿದ ಕಾರಣಕ್ಕೆ ಬಹುಶಃ ಒಗ್ಗರಣೆನೆ ಬೆಳ್ಳುಳ್ಳಿ ಪಲ್ಯ ಅಂತ ಹೇಳಿ ಎಣಿಸ್ಕೊಂಡು ತಿಂದಿದ್ದ ಅಂತ ಅಲ್ವಾ? ಹೌದೌದು. ಅವ್ನಿಗೆ ವ್ಯತ್ಯಾಸ ಏನಿಲ್ಲ ಸರ್. ಏನ್ ಅಸ್ಭಾವ ಸಿಕ್ಕತ್ತೆ, ನನ್ನ ರೂಮಲ್ಲಿ ಕಡಲೆ ಬೀಜ ಇದ್ರೆ ಕಡಲೆ ಬೀಜ ತಿಂತಾನೆ. ಏನಾರ ಅಕಸ್ಮಾತ್ ಕಡಲೆ ಇದ್ರೆ, ಉರಿಗಡ್ಲೆ ಇದ್ರೆ ತಿಂತಾನೆ. ಹಂಗೆ ಏನ್ ಸಿಗುತ್ತೆ, ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ತಿಂತಾ ಇರ್ತಾನೆ. ನಿಮ್ಮ ಗಿಲ್ಲಿ ಸರ್ ರಕ್ಷಿತನ್ ವಿಷಯದಲ್ಲಿ ಬುಲ್ಲಿ ಆಗ್ತಿದಾರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಮೊನ್ನೆ ಯಾವ್ದೋ ವಿಡಿಯೋ ಫುಲ್ ವೈರಲ್ ಆಗ್ತಾ ಇತ್ತು, ರಕ್ಷಿತನ್ ತಲೆ ಹಿಡಿದು ಕೆಳಗಡೆ ಹಾಕ್ಬಿಟ್ಟು. ಬಹುಶಃ ಅವರಿಬ್ಬರ ಸ್ನೇಹ ಇದೆಯಲ್ಲ, ಅದು ಕೂಡ ಒಂದ್ ರೀತಿ ಹೈಲೈಟ್ ಆಗ್ತಾ ಇದೆ. ಎಲ್ಲರೂ ಅವ್ರನ್ನ ಟಾಮ್ ಅಂಡ್ ಜೆರ್ರಿ ಅಂತ ಕರಿತಾ ಇದ್ದಾರೆ. ಏನ್ ಅನಿಸ್ತಾ ಇದೆ ರಕ್ಷಿತ್ ಅವ್ರ ಕುರಿತು? ಇಲ್ಲ ಸರ್, ಅದೇನೋ ತಮಾಷೆ ಮಾಡಕ್ ಹೋಗಿರ್ತಾನೆ ಅಷ್ಟೇ. ತಮಾಷೆನೆ, ಆಬ್ವಿಯಸ್ಲಿ ತಮಾಷೆನೆ. ನಾವು ಅದನ್ನೇನ್ ಸುಮ್ಮನೆ ಹೇಳಿದ್ದು ಬುಲ್ಲಿ ಅಂತ ಹೇಳಿ. ಅದು ಅವರಿಬ್ಬರ ಬಾಂಧವ್ಯ ಇದೆಯಲ್ಲ, ಒಂದ್ ರೀತಿ ಟಾಮ್ ಅಂಡ್ ಜೆರ್ರಿ ತರ ಕಾಣಿಸ್ತಾ ಇದೆ. ರಕ್ಷಿತಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದೆಯಾ? ಯಾಕಂದ್ರೆ ನಮ್ಮ ಸಮೀಕ್ಷೆಯಲ್ಲೂ ರಕ್ಷಿತಾ ಸೆಕೆಂಡ್ ಪ್ಲೇಸ್ ಅಲ್ಲೇ ಇದ್ದಾರೆ. ಹಂಗಾಗಿ ಇಲ್ಲ ಖಂಡಿತ ನನಗೂ ಆತರ ಅನ್ಸುತ್ತೆ. ಎಸ್ಪೆಷಲಿ ರಕ್ಷಿತಾ ಅವ್ರಿಗಿಂತ ರಘು ಅಣ್ಣ ಅವರು ತುಂಬಾ ಇದು ರಿಲೇಶನ್ಶಿಪ್ ಅವರು ತುಂಬಾ ಚೆನ್ನಾಗಿದೆ. ಇಲ್ಲಿ
ಎಲ್ಲರತ್ರನು ಮಾತಾಡಿ ಎಲ್ಲರತ್ರ ಏನೋ ಟಾಸ್ಕ್ ಅಲ್ಲಿ ಏನಾದ್ರು ಅಕಸ್ಮಾತ್ ವ್ಯತ್ಯಾಸಗಳಾದ್ರೆ ಖಂಡಿತ ಮತ್ತೆ ಮಲ್ಬೇಕಾಗೋ ಸ್ಟಾರ್ಟ್ ಕೇಳಿದ್ದೀನಿ. ಅದನ್ನ ನಿಮ್ಗೂ ಗೊತ್ತು. ಅದು ಯಾರನ್ನು ದ್ವೇಷ ಇಟ್ಕೊಂಡು ಅಥವಾ ಯಾರನ್ನು ಅದಕ್ಕೆ ಇದು ಅಂತ ಒಂದು ಹಾಗಾಗಿ ನೀವೇ ಕರೆಕ್ಟ್. ರಶೀದ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅವರು ನನ್ನ ಅಂದ್ರೆ ಒಳ್ಳೇದು. ಓವರ್ ಆಲ್ ಆಗಿ ಸರ್ ಇವತ್ತು ಎಲ್ಲಾ ಸಮೀಕ್ಷೆಗಳು ಬಹುಶಃ ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲೇ ಸಮೀಕ್ಷೆ ಮಾಡಿದ್ರು ಕೂಡ ಗಿಲ್ಲಿಯೇ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಓವರ್ ಆಲ್ ಆಗಿ ನೀವು ಅಶ್ವವೇಗದ ಮೂಲಕ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗಿಲ್ಲಿ ಅಭಿಮಾನಿಗಳಿಗೆ? ಏನಿಲ್ಲ ಸರ್, ನಾವು ಬಿಗ್ ಬಾಸ್ ಹೋಗಕ್ಕೂ ಮುಂಚೆ ನಾವು ಒಂದ್ 3-4 ದಿನದ ಬ್ಯಾಕ್ ಸೈಡ್ ಕೂತ್ಕೊಂಡಿದ್ವಿ. ಎಸ್ಪೆಷಲಿ ಮನೆ ಮಾಡಿದ್ದು, ಹೊಸ ಮನೆ ಮಾಡಿದ್ದು, ಅದನ್ನ ನಾನೇ ರಾಗಿಗೆಲ್ಲ ಉಗ್ಸ್ಬಿಟ್ಟು ಬಂದಿದ್ದೆ. ಹಂಗಾಗಿ ಅಲ್ಲಿ ಕೂತ್ಕೊಂಡ್ ಮಾತಾಡಿದ್ವಿ. ಬಿಗ್ ಬಾಸ್ ಬಂದೋದು ನಾನು ಹೋಗ್ತೀನಿ ಅನ್ನೋದು ಮೊದಲೇ ಕನ್ಫರ್ಮೇಶನ್ ನನಗೆ ಬಂತು. ಅದು ನಾವು ಕನ್ಫರ್ಮ್ ಆಗೋವರೆಗೂ ಎಲ್ಲೂ ಡಿಸ್ಕಷನ್ ಮಾಡಿಲ್ಲ, ಏನು ಮಾಡಿಲ್ಲ. ಬಟ್ ಹೋಗ್ಬೇಕಾದ್ರೆ ನಾನು ಹೇಳಿದ್ದೆ ನೀವು 100% ಬಿಗ್ ಬಾಸ್ ಅಲ್ಲಿ ಗೆಲ್ತೀವಿ. ಯಾಕಂದ್ರೆ ಬಿಗ್ ಬಾಸ್ ಹೋಗಕ್ಕೂ ಮುಂಚೆ ಅವ್ನ ಹಿಸ್ಟ್ರಿ ಎಲ್ಲ ಚೆನ್ನಾಗಿತ್ತಲ್ಲ ಸರ್. ಕಾಮಿಡಿ ಕಿಲಾಡಿಗಳು, ಡಿ.ಕೆ.ಡಿ, ಭರ್ಜರಿ ಬ್ಯಾಚಲರ್ಸ್, ಅಲ್ಲೇ ಸುಮಾರು ಜನಗಳ ಮನಸ್ಸು ಗೆದ್ದುಬಿಟ್ಟಿದ್ದ ಅವ್ನು. ಹಾಗಾಗಿ ಬಿಗ್ ಬಾಸ್ ಬಂದಾಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಅಂತ ಏನು ಅನ್ಕ ಬರ್ಲಿಲ್ಲ. ಬಟ್ ನಾನು ಒಂದು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಬಂದ. ಅವ್ನು ಒಳಗಡೆ ಏನ್ ನಡೀತಿದೆ ಹೊರಗಡೆ ಖಂಡಿತ ಅವ್ನಿಗೆ ಗೊತ್ತಿಲ್ಲ. ಬಟ್ ಒಳಗಡೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು, ಖಂಡಿತ ಅದ್ ಕೊಟ್ಟಿದ್ದೇನೆ. ಅದಕ್ಕೆ ಜನಗಳ ಮನಸ್ಸಲ್ಲಿ ಗೆದ್ದು 1 ಮಿಲಿಯನ್ ಆಗಿರೋನ್ಗೆ ಅದಕ್ಕಿಂತ ಬಿಗ್ ಹ್ಯಾಪಿನೆಸ್ ನಮ್ಗೆ ಇನ್ನೊಂದು ಇಲ್ಲ ಸರ್. ಯಾಕಂದ್ರೆ ಇದು ನಿಜಕ್ಕೂ ಒಂದು ಸಾಧನೆಯೇ ಸರ್. ಯಾಕಂತ ಹೇಳಿದ್ರೆ ಸುಮ್ಮನೆ ಯಾವ್ದೋ ಇನ್ಫ್ಲೂಯೆನ್ಸ್ ಅಲ್ಲಿ ಗಿಲ್ಲಿ ಅವರು ಈ ಸ್ಥಾನಕ್ಕೆ ಬರಲಿಲ್ಲ. ಸಾಧಾರಣದಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಲ್ಲಿ ಯಾವುದೋ ಒಂದು ವಿಡಿಯೋ ಮಾಡಿಕೊಂಡು, ಬಹುಶಃ ನಂಗೆ ಇನ್ನೂ ನೆನಪಿದೆ, ಸುಮಾರು ಒಂದು 2 ವರ್ಷದ ಹಿಂದೆ ಅನ್ಸುತ್ತೆ, ಈ ಅಪ್ಪ ಸತ್ತಾಗ ನೋಡಕ್ ಬರ್ತಾಳೆ, ಅಕ್ಕನಿಗೆ ಇವರು ಬೈದು ವಾಪಸ್ ಕಳಿಸೋದು, ಸೊ ಆಸ್ತಿ ಪಾಲ್ ಕೇಳುವಾಗ ಆ ವಿಡಿಯೋದಿಂದ ಹಿಡ್ಕೊಂಡು ವೈರಲ್ ಆಗಿ ಈಗ ಈ ಸ್ಥಾನಕ್ಕೆ ಬಂದಿರೋದಿತ್ತಲ್ಲ. ಈ ನಡುವಿನಲ್ಲಿ ಎಲ್ಲೂ ಕೂಡ ಗಿಲ್ಲಿ ಅವ್ರು ಡೌನ್ ಆಗ್ಲೇ ಇಲ್ಲ. ಎಲ್ಲಾ ಕಡೆನೂ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡೇ ಬಂದಿದ್ರು ಅಲ್ವಾ? ಹೌದೌದು. ಇಲ್ಲ, ಅದು ನಾವೆಲ್ಲ ಮಾಡ್ತಿದ್ವಿ ಸರ್. ಆ ಹೆಣ ಮಡಿಕ ಗಲಾಟೆ ಮಾಡ್ತಾದ್ರೆ ಇಬ್ರು ಹೆಣ್ಣು ಇರ್ತಾರೆ, ಇಬ್ರು ಗಂಡು ಇರ್ತಾರೆ. ನಾನೇ ಬೆಂಗಳೂರಿರೋ ನಾವು ಗಲಾಟೆ. ನೀವು ಇದ್ದೀರಾ ಆ ವಿಡಿಯೋದಲ್ಲಿ? ಬಹುಶಃ ನಿಮ್ಮ ಕರೆ ಕಡಿತ ಆಗ್ತಿದೆ ಸರ್. ನೀವು ಯಾವಾಗ ಅವ್ರನ್ನ ಕರ್ಕೊಂಡು ನಮ್ಮ ಸ್ಟುಡಿಯೋಗೆ ಬರ್ತೀರಿ ನೋಡಿ, ಆಗ ಪುನಃ ಮಾತಾಡ್ಸೋಣ ನಿಮ್ಮನ್ನ. ಥ್ಯಾಂಕ್ ಯು ನಮ್ಮ ಸಂಪರ್ಕಕ್ಕೆ ಬಂದಿದ್ದಕ್ಕೆ. ಎಸ್, ಅಂತೂ ಇಂತೂ ನಿಮ್ಮ ಸಮೀಕ್ಷೆ, ನಿಮ್ಮ ಅಶ್ವವೇಗ ನಡೆಸಿದಂಥ ಸಮೀಕ್ಷೆಯಲ್ಲಿ ಗಿಲ್ಲಿಯೇ ಗೆಲ್ತಾರೆ ಅನ್ನುವಂಥ ವಿಚಾರ ಸ್ಪಷ್ಟವಾಗಿಬಿಟ್ಟಿದೆ. ಅದರ ಜೊತೆಯಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಗಿಲ್ಲಿಯ ಹೆಸರೇ ಇವತ್ತು ರಾರಾಜಿಸ್ತಾ ಇರ್ತಕ್ಕಂಥದ್ದು. ಜನರ ಆಸೆಯಂತೆಯೇ ಯಾರು ಗೆಲ್ಲಬೇಕು ಅವರೇ ಗೆಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ.